ಮೊನ್ನೆ ತಾನೇ ವರಮಹಾಲಕ್ಷ್ಮಿ ಹಬ್ಬ ಆಯಿತು. ಎಲ್ಲರ ಮನೆಗೂ ಕೂಡ ಲಕ್ಷ್ಮಿ ಬಂದಿದ್ದು. ಆದರೆ ಸರ್ಕಾರಿ ಲಕ್ಷ್ಮಿ ಮಾತ್ರ ಅದು ಯಾಕೋ ಮನೆಗಳಿಗೆ ಬರ್ತಾನೆ ಇಲ್ಲ. ನಾನು ಹೇಳ್ತಾ ಇರುವಂಥದ್ದು ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ. ಈಗಾಗಲೇ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಥ ಯಾವುದೇ ಅನುಮಾನ ಬೇಡ, ಡೌಟೇ ಬೇಡ, ಯಾಕೆಂದರೆ ಎಲ್ಲರ ಅಕೌಂಟ್ಗೂ ಕೂಡ ಲಕ್ಷ್ಮಿ ಬಂದೇ ಬರ್ತಾಳೆ ಅಂತ ಹೇಳಿದರು. ಆದರೆ ಬೆಂಗಳೂರಿಗರು ಮಾತ್ರ ನಮಗೆ ಈಗ ಗೃಹಲಕ್ಷ್ಮಿಯ ಹಣ ಸಿಗ್ತಾ ಇಲ್ಲ ಅಂತ ಆರೋಪ ಮಾಡ್ತಿದ್ದಾರೆ. ಎಲೆಕ್ಷನ್ ಮುಂಚೆ ಬಂತು, ಅದಾದ್ಮೇಲೆ ಬಂದಿಲ್ಲ. ಅಧಿಕಾರಕ್ಕೇನೋ ಬಂದರು, ಬಟ್ ಹಾಕಿದ್ರೆ ನಮಗೂ ಖುಷಿ ಆಗ್ತಾ ಇಲ್ಲ. ಏನು ಮಾಡೋದು? ಜೂನ್ ಜುಲೈ ಬಂದಿರಲಿಲ್ಲ, ಹಾಕಿದ್ದೀನಿ. ಆಗಸ್ಟ್ದು 25 ಒಳಗಡೆ ಹಾಕಿ. ಕಾಂಗ್ರೆಸ್ ಸರ್ಕಾರದ ಮಹತ್ವದ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆ ಕಳೆದ 3 ತಿಂಗಳಿನಿಂದ ಸ್ಟಾಪ್ ಆಗಿದೆ. ಮಹಿಳೆಯರು ಇವತ್ತು ಬರುತ್ತಾ ನಾಳೆ ಬರುತ್ತಾ ಅಂತ ಕಾದು ಕುಳಿತಿದ್ದಾರೆ. ಹಣ ಹಾಕ್ತೀವಿ ಅಂತ ಹೇಳಿದ್ದ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರನ್ನ ಪ್ರಶ್ನೆ ಮಾಡಿದ್ದಕ್ಕೆ ಗೃಹಿಣಿಯರ ಖಾತೆಗೆ ವರಮಹಾಲಕ್ಷ್ಮಿ ಹಬ್ಬದ ವೇಳೆ ಹಣ ಬರಲಿದೆ ಅಂತ ಹೇಳಿದ್ರು. ಆದ್ರೆ ಹೇಳಿ 15 ದಿನಗಳು ಕಳೆಯುವುದಕ್ಕೆ ಬಂದ್ರು, ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಹಣ ಮಾತ್ರ ಬಂದಿಲ್ಲ. ಹೀಗಾಗಿ ಸರ್ಕಾರದ ವಿರುದ್ಧ ಮಹಿಳೆಯರು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ಎಲೆಕ್ಷನ್ ಮುಂಚೆ ಬಂತು, ಅದಾದ್ಮೇಲೆ ಬಂದಿಲ್ಲ. ಆದರೆ ಬಂದಿಲ್ಲ. ಇಲ್ಲ ಚೆಕ್ ಮಾಡಿದೀವಿ, ಬರ್ತಾ ಇಲ್ಲ. ಮೆಸೇಜ್ ಬರುತ್ತೆ, ನಾವು ಬಂದ ತಕ್ಷಣ ಏನಾದ್ರು ಮೆಸೇಜ್ ಬರುತ್ತೆ. ಪಾಸ್ಬುಕ್ ಎಂಟ್ರಿ ಮಾಡಿಸಿದೀವಿ, ಆದರೆ ಬಂದಿಲ್ಲ. ಬರುತ್ತೆ ಅಂತ ಟಿವಿಯಲ್ಲೆಲ್ಲ ತೋರಿಸ್ತಾ ಇದ್ದಾರೆ, ಬಟ್ ಯಾವುದು ಬರ್ತಾ ಇಲ್ಲ ಮೇಡಮ್. 3 ಮಂತ್ಸ್ ಆಯಿತು. ಎಲೆಕ್ಷನ್ಗೆ ಹಾಕಿದ್ರು, ಅದಾದಮೇಲೆ ಹಾಕಿಲ್ಲ, ಯಾವುದು ಬಂದಿಲ್ಲ. ಅಕೌಂಟ್ ಚೆಕ್ ಅದು ಮೆಸೇಜ್ ಬರುತ್ತೆ ಮೇಡಮ್, ಮೆಸೇಜ್ ಬಂದಿಲ್ಲ ಯಾವುದು ನಮಗಿನ. ಅಧಿಕಾರಕ್ಕೇನೋ ಬಂದರು, ಬಟ್ ಹಾಕಿದ್ರೆ ನಮಗೂ ಖುಷಿ ಆಗ್ತಾ ಇಲ್ಲ. ಏನು ಮಾಡೋದು ಗೊತ್ತಿಲ್ಲ ಮೇಡಮ್. ಇನ್ನು ಈ ಬಗ್ಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಪ್ರತಿಕ್ರಿಯಿಸಿ, ಹಣವನ್ನ ಬಿಡುಗಡೆ ಮಾಡಿದ್ದೇವೆ, ಕೆಲವೊಬ್ಬರಿಗೆ ಹಣ ಬಂದಿದೆ, ಕೆಲವೊಬ್ಬರಿಗೆ ಹಣ ಬಂದಿಲ್ಲ, ಮುಂದಿನ ತಿಂಗಳು ಉಳಿದ ಹಣವನ್ನ ಹಾಕ್ತೇವೆ ಅಂದ್ರು. ದುಡ್ಡನ್ನು ಫೈನಾನ್ಸ್ ಬಿಡುಗಡೆ ಮಾಡುತ್ತೆ, ದುಡ್ಡನ್ನು ಕ್ಲಿಯರ್ ಮಾಡಿ ನಾವು ಟ್ರೆಜರಿಗೆ ಕಳಿಸ್ತೀವಿ. ಟ್ರೆಜರಿಗೆ ಕಳಿಸಿದ ತಕ್ಷಣ ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೊಳ್ಬೇಕು. 2 ತಿಂಗಳದ್ದು ಹಾಕಿದ್ದೀನಿ. ಜೂನ್ ಜುಲೈ ಬಂದಿರಲಿಲ್ಲ, ಹಾಕಿದ್ದೀನಿ. ಮೊನ್ನೆ ಗುರುವಾರನೇ 2 ತಿಂಗಳದ್ದು ಕ್ಲಿಯರ್ ಆಗಿದೆ. ಆಗಸ್ಟ್ದು 25 ಒಳಗಡೆ ಹಾಕ್ತೀನಿ. ಒಟ್ನಲ್ಲಿ ಗೃಹಲಕ್ಷ್ಮಿ ಹಣವನ್ನ ಖಾತೆಗೆ ಹಾಕುವ ಪ್ರೋಸೆಸ್ 15 ದಿನಗಳಿಂದ ಆರಂಭವಾಗಿದ್ದು, ಮುಂದಿನ 15 ದಿನಗಳಲ್ಲಿ ಎಲ್ಲರ ಖಾತೆಗೆ ಹಣ ಜಮಾವಣೆಯಾಗುವ ಭರವಸೆಯನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ನೀಡಿದ್ದಾರೆ. ಹೇಳಿದಂತೆ ಖಾತೆಗೆ ಹಣ ಬರುತ್ತಾ ಕಾದು ನೋಡಬೇಕಿದೆ. ಪೂರ್ಣಿಮಾ, TV9 ಬೆಂಗಳೂರು.